ರೀತಿ ರಾಮನ್ನ ಜಪಿಸ್ತೀವಿ, ಭೀಮನ ಜಪಿಸ್ತಕ್ಕಂಥ ಕೆಲಸ ಆಗಬೇಕು. ಬಸವಣ್ಣವರ ವಚನಗಳನ್ನು ಮೈಗೂಡಿಸ್ಕೋಬೇಕು. ಶರೀಫ್ ಏನು ಸಮಾನತೆ ಆದ ಉದ್ದೇಶ ಏನು ಸರ್? ನಾವೆಲ್ಲರೂ ಮನುಷ್ಯರು ಕೂಡ ಸಮಾನ. ಜಾತಿ ಅಂದ್ರೆ ಒಂದು ದೊಡ್ಡ ನಾವು ತಿಳ್ಕೊಂಡಿದ್ದೀವಿ. ಧರ್ಮ ಅಂದ್ರೆ ಮಾನವೀಯ ಮತ್ತು ಶಾಂತಿ. ಆ ಉದ್ದೇಶದಿಂದ ನಾವು ಜಾತಿಗಳನ್ನ ಒಟ್ಟಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರೋದು ಅಂಗವಾಗಿ ವಿಶೇಷವಾಗಿ ಎಲ್ಲರೂ ಸಮಾನತೆ ಸಂದೇಶ ಕೊಟ್ಟಿದ್ದಾರೆ. ಆ ಸಂದೇಶವನ್ನು ನಾವು ಜನರಿಗೆ ತಲುಪಿಸಬೇಕು. ಬರ್ತಕ್ಕಂಥ ಪೀಳಿಗೆಗೆ ಸಮಾನರಾಗಿ ಮಾಡಬೇಕು. ನಾವು ಜಾತಿ ಗಟ್ಟಿಗೆ ಜಾತಿ ಸಂಘರ್ಷಗಳು ಆಗಬಾರ್ದು. ಆ ಉದ್ದೇಶದಿಂದ ನಾವು ದಾನಿಗಳು ಈಗಾಗಲೇ 2 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಸಮಾನತೆ ಮಂದಿರವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ. ರಾಮನ ಮಂದಿರ ಹೇಗಾಯಿತು, ರಾಮನ ಮಂದಿರ ಆಗಬೇಕಂದ್ರೂ ಭೀಮನ ಸಂವಿಧಾನ ಕಾರಣ. ಆ ಸಂವಿಧಾನದ ಅಡಿಯಲ್ಲಿ ಜುಡಿಷಿಯಲ್ ಒಂದು ಅಂಗ. ಆ ಅಡಿಯಲ್ಲಿ ನಮಗೆ ಇವತ್ತು ರಾಮ ಮಂದಿರ ಯಾತ್ರೆ ಎಲ್ಲರೂ ಸಮಾನರು ಅಂತಕ್ಕಂಥ ಉದ್ದೇಶದಿಂದ ಸಮಾನತೆ ಯಾತ್ರೆ ಮಾಡ್ತಾರೆ. ರಾಮನ್ನ ಜಪಿಸ್ತೀವಿ, ಭೀಮನ ಜಪಿಸ್ತಕ್ಕಂಥ ಕೆಲಸ ಆಗಬೇಕು. ಬಸವಣ್ಣವರ ವಚನಗಳನ್ನು ಮೈಗೂಡಿಸ್ಕೋಬೇಕು. ಶರೀಫ್ ಏನು ಸಮಾನತೆ ಆದ ಉದ್ದೇಶ ಏನು ಸರ್? ನಾವೆಲ್ಲರೂ ಮನುಷ್ಯರು ಕೂಡ ಸಮಾನ. ಜಾತಿ ಅಂದ್ರೆ ಒಂದು ದೊಡ್ಡ ನಾವು ತಿಳ್ಕೊಂಡಿದ್ದೀವಿ. ಧರ್ಮ ಅಂದ್ರೆ ಮಾನವೀಯ ಮತ್ತು ಶಾಂತಿ. ಆ ಉದ್ದೇಶದಿಂದ ನಾವು ಜಾತಿಗಳನ್ನ ಒಟ್ಟಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರೋದು ಅಂಗವಾಗಿ ವಿಶೇಷವಾಗಿ ಎಲ್ಲರೂ ಸಮಾನತೆ ಸಂದೇಶ ಕೊಟ್ಟಿದ್ದಾರೆ. ಆ ಸಂದೇಶವನ್ನು ನಾವು ಜನರಿಗೆ ತಲುಪಿಸಬೇಕು. ಬರ್ತಕ್ಕಂಥ ಪೀಳಿಗೆಗೆ ಸಮಾನರಾಗಿ ಮಾಡಬೇಕು. ನಾವು ಜಾತಿ ಗಟ್ಟಿಗೆ ಜಾತಿ ಸಂಘರ್ಷಗಳು ಆಗಬಾರ್ದು. ಆ ಉದ್ದೇಶದಿಂದ ನಾವು ದಾನಿಗಳು ಈಗಾಗಲೇ 2 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಸಮಾನತೆ ಮಂದಿರವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ. ರಾಮನ ಮಂದಿರ ಹೇಗಾಯಿತು, ರಾಮನ ಮಂದಿರ ಆಗಬೇಕಂದ್ರೂ ಭೀಮನ ಸಂವಿಧಾನ ಕಾರಣ. ಆ ಸಂವಿಧಾನದ ಅಡಿಯಲ್ಲಿ ಜುಡಿಷಿಯಲ್ ಒಂದು ಅಂಗ. ಆ ಅಡಿಯಲ್ಲಿ ನಮಗೆ ಇವತ್ತು ರಾಮ ಮಂದಿರ